ಬೆಳಿಗ್ಗೆ ಎಲ್ಲೋದ್ರು? ನಂಗೆ ಹೇಳಿದೆ ಸರ್ ಎಲ್ಲೂ ಹೋಗಲ್ವಲ್ಲ. ಅಮ್ಮ ವಾಪಸ್ ಮನೆಗೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನಾವೆಲ್ಲ ಎಷ್ಟು ಖುಷಿಯಾಗಿರ್ಬೋದು. ಈ ಮನೆಗೆ ಹೊಸ ಕಳೆ ಬಂದಾಗತ್ತೆ. ಹೌದು ಪುಟ್ಟಿ, ನಾವೆಲ್ಲ ತುಂಬಾ ಸಂತೋಷವಾಗಿರ್ಬೋದು. ಅಮ್ಮ, ಸರ್ ಎಲ್ಲಿ? ರೂಮಲ್ಲಿಲ್ಲ? ಅವ್ನು ಬೆಳಿಗ್ಗೆನೆ ಹೊರಗಡೆ ಹೋದ ಅರ್ಪಿತಾ. ಹೊರಗಡೆಗೆ ಹೋದ್ರಾ? ಎಲ್ಲಿಗೆ ಹೋದ್ರು? ನಂಗೆ ಹೇಳಲಿಲ್ಲ. CM ಸಾಹೇಬ್ರನ್ನ ಭೇಟಿ ಮಾಡಬೇಕು ಅಂತ ಬೆಳಿಗ್ಗೆನೆ ಎದ್ದು ಹೋದ. ಹೌದಾ? ಇವತ್ತು CM ಹತ್ರ ಮೀಟಿಂಗ್ ಇರಲಿಲ್ವಲ್ಲ? ನಿನ್ನೆ ಇದ್ರ ಬಗ್ಗೆ ನನ್ನ ಹತ್ರ ಏನೂ ಹೇಳಲೇ ಇಲ್ಲ. ಹಾಗೇನಾದ್ರೂ ಇದ್ದಿದ್ರೆ ನಂಗೆ ಹೇಳಿರೋರು ಸರ್. ಅಂದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ? ಅಯ್ಯೋ, ನಾನೆಲ್ಲ ಹಾಗೆ ಹೇಳ್ದೆ. ಇವತ್ತು ಸರ್ಗೆ 3:15 ಒಂದು ಅಪಾಯಿಂಟ್ಮೆಂಟ್ ಇತ್ತು. ಅದು ಬಿಟ್ರೆ ಬೇರೆ ಯಾವುದೋ ಪ್ರೋಗ್ರಾಮೇ ಇರಲಿಲ್ಲ. ಡ್ಯಾಡಿ ಎಲ್ಲ ಕೆಲಸನೂ ನಿಮ್ಗೆ ಹೇಳೇ ಮಾಡ್ಬೇಕಾ? ನಿಮ್ಗೆ ಹೇಳ್ದೆ ಮಾಡೋ ಅಂತ ಕೆಲಸಗಳು ಇರುತ್ತೆ ಅಲ್ವಾ? CM ಹತ್ರ ನಂಗೆ ಹೇಳ್ದೆ ಸರ್ ಯಾವ ವಿಷಯನೂ ಮಾತಾಡೋಕೆ ಹೋಗೋದೇ ಇಲ್ಲ. ಅರ್ಪಿತಾ ಆಂಟಿ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಕೆಲವು ಸಲ ನಿಮ್ಮನ್ನ ನೀವು ನಮ್ಮ ಡ್ಯಾಡಿ ಹೆಂಡತಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಬಿಡ್ತೀರಾ ಅನ್ಸುತ್ತೆ. ನಾನು ಯಾಕೆ ಹಾಗನ್ಕೊಳ್ಳಿ? ಮತ್ತೆ ಡ್ಯಾಡಿ ಎಲ್ಲಿಗೆ ಹೋದ್ರು, ಯಾರನ್ನ ಮೀಟ್ ಮಾಡಕ್ ಹೋದ್ರು ಎಲ್ಲನೂ ನಿಮ್ಗೆ ಹೇಳೇ ಹೋಗ್ಬೇಕು ಅಂತ ಯಾಕೆ ಅನ್ಕೊಳ್ತೀರಾ? ಡ್ಯಾಡಿಗೆ ಬೇರೆ ಪರ್ಸನಲ್ ಕೆಲಸಗಳು ಇರುತ್ತೆ ಅಲ್ವಾ? ಮಮ್ಮಿ ತಿಂಡಿ. ಏನು ಯೋಚನೆ ಮಾಡ್ತಾ ಇದೀಯಾ? ಅಲ್ಲಿ ಆರ್ಯ ಬಂದಿದ್ದಾನೆ, ಹೋಗಿ ತಿಂಡಿ ಕೊಡು. ಗುಡ್ ಮಾರ್ನಿಂಗ್ ಮಮ್ಮಿ. ಏನೋ ಯೋಚನೆಯಲ್ಲಿರೋಗಿದೆ. ಏನು ವಿಷಯ? ಸರ್ ಇವತ್ತು ನಂಗೆ ಹೇಳ್ದೇನೆ ಎಲ್ಲೋ ಹೋಗಿದ್ದಾರೆ. ಅಷ್ಟೇನಾ ಅಮ್ಮ? ಡ್ಯಾಡಿ ನನ್ನ ಮದುವೆ ವಿಷಯ ಮಾತಾಡಕ್ಕೆ ಹೋಗಿದ್ದಾರೆ. CM ಮನೆಗೆ ನಿನ್ನ ಮದುವೆ ವಿಷಯ ಮಾತಾಡಕ್ಕೆ ಹೋಗಿದ್ದಾರಾ? CM ಮನೆಗ? ಅಮ್ಮ, ಡ್ಯಾಡಿ ಹೋಗಿರೋದು ಕಮಿಷನರ್ ಅವ್ರ ಮನೆಗೆ ನನ್ನ ಮದುವೆ ವಿಷಯ ಮಾತಾಡಕ್ಕೆ. ಮತ್ತೆ ಈಗ ತಾನೇ ಅಮ್ಮ ಹೇಳಿದ್ರು ಅಪ್ಪ CM ಮನೆಗೆ ಹೋಗಿದ್ದಾರೆ ಅಂತ. ಹೌದಾ? ಅರ್ಪಿತಾ ಆಂಟಿ, ನಿಮ್ದು ಯಾಕೋ ಅತಿ ಆಯ್ತು. ಡ್ಯಾಡಿ ಎಲ್ಲಾದ್ರೂ ಹೋಗ್ತಾರೆ, ಎಲ್ಲಿಗಾದ್ರೂ ಬರ್ತಾರೆ. ನೀವ್ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಳ್ತಾ ಇದ್ದೀರಾ? ಯಾಕೆ ತಲೆ ಕೆಡ್ಸ್ಕೊಳ್ಬಾರ್ದು? ಅವರು ಈ ಮನೆಯವರು, ಜೊತೆಗೆ ಡ್ಯಾಡಿ ಪರ್ಸನಲ್ ಸೆಕ್ರೆಟರಿ ಕೂಡ. ಯಾರಾದ್ರೂ ಫೋನ್ ಮಾಡಿ ಡ್ಯಾಡಿ ಎಲ್ಲಿದ್ದಾರೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ ಕೇಳಿದ್ರೆ ಆನ್ಸರ್ ಮಾಡ್ಬೇಕಾಗಿರೋದು ಇವರು. ಸೊ ಡ್ಯಾಡಿ ಪ್ರೋಗ್ರಾಮ್ ಅಲ್ಲಿ ಅವ್ರಿಗೆ ಗೊತ್ತಿರಬೇಕು. ಅರ್ಥ ಆಯ್ತಾ ನಿನ್ಗೆ? ಅಜ್ಜಿ, ಡ್ಯಾಡಿ CM ಮನೆಗೆ ಹೋದ್ರು ಅಂತ ಹೇಳಿದ್ರೆ ಇವ್ರ ಹತ್ರ? ಹೌದು ಕಣೋ. ಅದು ಮತ್ತೆ ಅರ್ಪಿತಾ ಅಮ್ಮ ಕೇಳೋದು ಸರಿಯಾಗೇ ಇದೆ. ನೀವು ನನ್ನ ಹತ್ರ ಒಂದು ಕಾರಣ, ಅವ್ರ ಹತ್ರ ಒಂದು ಕಾರಣ ಹೇಳ್ತಿದ್ದೀರಾ. ಅದಕ್ಕೆ ಅವ್ರು ಕೇಳಿದ್ರು, ಅದ್ರಲ್ಲಿ ತಪ್ಪೇನಿದೆ? ಅಜ್ಜಿ ನಿಜ ಹೇಳಿ, ಡ್ಯಾಡಿ ಎಲ್ಲಿ ಹೋಗಿದ್ದಾರೆ? ಕಮಿಷನರ್ ಮನೆಗೆ ನಾನು ಮದುವೆ ವಿಷಯ ಮಾತಾಡಕ ಅಥವಾ CM ಮನೆಗ? ಮೊದಲು CM ಮನೆಗೆ ಹೋಗ್ಬಿಟ್ಟು ಆಮೇಲೆ ಕಮಿಷನರ್ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು ಕಣ. ಹೌದಾ ಅಜ್ಜಿ? ಸೂರ್ಯ ಅವರು ಒಂದ್ಸಲ ನನಗೆ ಗೊತ್ತಿಲ್ಲದೆ ಆ ಆರ್ತಿನ ಮೀಟ್ ಮಾಡ್ಕೊಂಡು ಬಂದ ತಕ್ಷಣ ಆರ್ತಿ ಮನೆಗೆ ಬರಲಿ ಅಂತ ಇವರೆಲ್ಲ ಕುಣಿಯೋಕೆ ಶುರು ಮಾಡಿದ್ರು. ಇವ್ರು 3 ಜನ ಸಾಲದು ಅಂತ ಆ ಕಮಿಷನರ್ ಮಗಳು ಬೇರೆ ಜೊತೆ ಸೇರ್ಕೊಂಡಿದ್ದಾಳೆ. ಇವತ್ತು ಮತ್ತೆ ಸೂರ್ಯ ಅವರು ನನಗೆ ಗೊತ್ತಿಲ್ಲದೆ ಹೋಗಿ ನನ್ನ ಬೆನ್ನ ಹಿಂದೆ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ. ಹೇಗಾದರೂ ಮಾಡಿ ಆ ಪ್ಲ್ಯಾನ್ ಏನು ಅಂತ ತಿಳ್ಕೋಬೇಕು. ಆರ್ಯ ಅವತ್ತು ಮನೆಗೆ ಪೊಲೀಸ್ ಯೂನಿಫಾರ್ಮ್ನಲ್ಲಿ ಬಂದಿದ್ದ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ಸೂರ್ಯ ಅವರೇ? ಓಡ್ ಹೋಗಿ ಅವನನ್ನು ಮುದ್ದು ಮಾಡಬೇಕು ಅಂತ ಅನಿಸ್ತಾ ಇತ್ತು.
ನಿಮಗೆ ಗೊತ್ತಲ್ಲ ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂತ. ಈ ರೀತಿ ನನ್ನ ಮಕ್ಕಳು ಒಬ್ರನ್ನೊಬ್ರನ್ನ ದ್ವೇಷ ಮಾಡ್ಕೊಳ್ತಿರೋದನ್ನ ನನ್ನ ಕೈ ನೋಡೋದಕ್ಕಾಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ಯಾವ ತಾಯಿಗೂ ಬರಬಾರ್ದು. ನನಗೂ ನಿಮ್ಮಷ್ಟೇ ಸಂಕಟ ಆಗಿತ್ತು ಆರತಿ ಅವರೇ. ನಾನೇ ಕಮಿಷನರಿಗೆ ಫೋನ್ ಮಾಡಿ ಆದಿತ್ಯನ ಬಿಡುಗಡೆ ಮಾಡೋದಕ್ಕೆ ಹೇಳಿದೆ. ಹೌದಾ? ಅವತ್ತು ನೀವು ಆದಿತ್ಯನ ಬಿಡಿಸದೆ ಹೋಗಿದ್ದಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗ್ತಿತ್ತೇನೋ ಗೊತ್ತಿಲ್ಲ. ಅವತ್ತು ಆದಿತ್ಯಂದು ಏನೂ ತಪ್ಪಿರಲಿಲ್ಲ. ಅವನು ಸಾಕ್ಷಿ ಹತ್ರ ಮಾತಾಡ್ತಿದ್ದ. ಅಷ್ಟಕ್ಕೆ ಅವನು ಕೋಪ ಮಾಡಿಕೊಂಡು ಈ ರೀತಿ ಎಲ್ಲ ಮಾಡಿದ್ದಾನೆ. ಆರ್ಯನ್ಗೆ ಮುಂಗೋಪ ಜಾಸ್ತಿ. ಕೋಪ ಬಂದರೆ ಹಿಂದೆ ಮುಂದೆ ಯೋಚನೆ ಮಾಡೋದು. ತಾನು ಏನು ಮಾಡ್ತಾ ಇದ್ದೀನಿ ಅನ್ನೋ ಪರಿವೇ ಇರಲ್ಲ ಅವನಿಗೆ. ಅಟ್ಲೀಸ್ಟ್ ನೀವಾದ್ರೂ ತಿದ್ದಿ ಬುದ್ಧಿ ಹೇಳ್ಬೋದಾಗಿತ್ತಲ್ವಾ? ಅವನು ನನಗಿಂತ ಆ ಅರ್ಪಿತಾ ಮಾತನ್ನೇ ಜಾಸ್ತಿ ಕೇಳ್ತಾನೆ. ಅವಳು ಒಂದು ಚಿಕ್ಕವನಿರ್ಬೇಕಾದ್ರೆ ನಿಮ್ಮ ಬಗ್ಗೆ, ಆದಿತ್ಯನ ಬಗ್ಗೆ ಅವನ ಮನಸ್ಸಲ್ಲಿ ದ್ವೇಷ, ತಿರಸ್ಕಾರ ಬರೋ ಹಾಗೆ ಮಾಡಿದ್ದಾಳೆ. ಇದು ಆರ್ಯನ್ ಮನಸ್ಸಲ್ಲಿ ತುಂಬ ಸ್ಟ್ರಾಂಗಾಗಿ ಕೂತ್ಬಿಟ್ಟಿದೆ. ಆ ಭಾವನೆನ ಕಿತ್ತಾಕೋದು ತುಂಬ ಕಷ್ಟ. ಚಿಕ್ಕ ವಯಸ್ಸಲ್ಲೇ ನೀವು ಅವನನ್ನು ಬಿಟ್ಟು ಹೋದ್ರಿ ಅಂತ ನಿಮ್ಮ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾನೆ. ಅವನನ್ನು ಬಿಟ್ಟು ಹೋಗಿದ್ದಕ್ಕೆ ನಾನು ಕಾರಣ ಅಲ್ಲ ಅಲ್ವಾ ಸೂರ್ಯ ಅವರೇ? ಅವತ್ತು ನೀವು ಮಾಡಿದ ತಪ್ಪಿಗೆ ಇವತ್ತು ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ನಿಜ ಆರ್ತಿ ಅವರೇ, ತಪ್ಪು ಮಾಡಿದ್ದು ನಾನೇ. ಆದರೆ ಹಳೆ ತಪ್ಪುಗಳನ್ನ ತಕ್ಕಡಿಲಿ ಹಾಕಿ ತೂಗೋದಕ್ಕಿಂತ ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡೋದು ಉತ್ತಮ ಅಲ್ವಾ? ಸಾರಿ ಸೂರ್ಯ ಅವರೇ. ಅರ್ಪಿತಾನ ಮನೆಯಿಂದ ಹೊರಗಡೆ ಕಳಿಸ್ತೀನಿ ಅಂತ ಹೇಳಿದ್ರಿ, ಕಳ್ಸಿದ್ರ? ಅವಳ ಮನೆಯಿಂದ ಹೊರಗಡೆ ಹೋದ್ರೆ ಎಲ್ಲ ಸಮಸ್ಯೆನ ಬಗೆಹರಿಯುತ್ತೆ. ನಿಮ್ಮ ಹತ್ರ ಫೋನಲ್ಲಿ ಮಾತಾಡಿದ್ಮೇಲೆ ಅರ್ಪಿತಾನ ಮನೆಯಿಂದ ಹೊರಗೆ ಕಳಿಸೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ. ಅವಳು ಮನೆಯಿಂದ ಆಚೆ ಹೋದರೆ ನಾನು ಅವಳ ಜೊತೆ ಹೋಗ್ತೀನಿ ಅಂತ ಆರ್ಯ ಹೆದರಿಸ್ತಾನೆ. ಅಷ್ಟರ ಮಟ್ಟಿಗೆ ಅವನ ಯೋಚನೆನ ಕಂಟ್ರೋಲ್ ಮಾಡ್ತಾರೆ. ಅರ್ಪಿತಾ ತಾನಾಗೆ ಮನೆ ಬಿಟ್ಟು ಹೋಗೋದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹೋಗ್ಲಿ ಬಿಡಿ. ಆರ್ಯನ್ ಮನಸ್ಸಲ್ಲಿ ನನ್ನ ಬಗ್ಗೆ ಇರೋ ದ್ವೇಷ ಹೋದ್ರೆ ಸಾಕು. ಇದಕ್ಕೇನು ದಾರಿ ಇದೆ? ಒಂದು ದಾರಿ ಇದೆ. ಏನು? ಕಮಿಷನರ್ ಮಗಳು ಅನುಷಾ ಆರ್ಯನ್ನ ಇಷ್ಟಪಡ್ತಿದ್ದಾಳೆ. ನೀವು ಮನೆಗೆ ವಾಪಸ್ ಬಂದ್ರೇ ತನ್ನ ಮಗಳನ್ನ ಕೊಡೋದು ಅಂತ ಕಮಿಷನರ್ ಆರ್ಯಂಗೆ ಕಂಡೀಷನ್ ಹಾಕಿದ್ದಾರೆ. ಅದಕ್ಕಾದರೂ ಆರ್ಯ ಭಕ್ತನ ನೋಡಬೇಕು. ಏನ್ ಶೋಭಾ ಇವತ್ತು ಇಷ್ಟೊಂದು ವೆರೈಟಿ ತಿಂಡಿಗಳು? ಏನ್ ವಿಶೇಷ? ನಿನ್ ಗಂಡ ನಿಂಗೆ ಐ ಲವ್ ಯು ಅಂತ ಹೇಳಿದ ದಿನ ಇವತ್ತು ತರ್ಲೆ ಹಾಗೆಲ್ಲ ಏನೂ ಇಲ್ಲ ಕಣ. ನಿಮ್ಮಮ್ಮ ಇವತ್ತು ಒಳ್ಳೆ ಕೆಲ್ಸಕ್ಕೆ ಅಂತ ಹೊರಟಿದ್ದಾಳಲ್ವಾ, ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದು. ಹೌದಾ? ಅದೇನಂತ ಒಳ್ಳೆ ಕೆಲಸ? ಸ್ಕೂಲಲ್ಲಿ ಬರ್ತಡೇನಾ ಅಥವಾ ಹಬ್ಬ ಗಿಬ್ಬನ ಇವತ್ತು? ಹಾಗೆಲ್ಲ ಏನೂ ಇಲ್ಲ ಕಣ. ಅದು ನಿಮ್ಮಮ್ಮನ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಸೇರಿ ಎಜುಕೇಶನ್ ಮಿನಿಸ್ಟರ್ ದತ್ತಾತ್ರೇಯ ಇದ್ದಾರಲ್ವಾ, ಅವ್ರನ್ನ ನೋಡಕ್ ಹೋಗ್ತಿದ್ದಾರೆ. ಅವ್ರ ಕಲೀಗ್ಸ್ಗೆ ಅಂತ ಇದನ್ನೆಲ್ಲ ಮಾಡಿದಾಳೆ ಅವಳು.
ಒಂದಕ್ಕಿಂತ ಒಂದು ಸೂಪರ್. ನಮ್ಮಮ್ಮನ ಕೈ ರುಚಿ ನೋಡೋರು ಸಿಕ್ಕಾಪಟ್ಟೆ ಲಕ್ಕಿ ಬಿಡು. ಹಲೋ, ನಾನು ಆದಿತ್ಯನ ಅಜ್ಜಿ ಮಾತಾಡ್ತಾ ಇರೋದು. ನಿನ್ನ ಲವರು ತಿಂಡಿ ತಿಂತಾ ಇದ್ದಾನೆ. ನೀನು ಬಂದರೆ ನಿನಗೂ ಕೊಡ್ತೀನಿ. ಸರಿ ಸರಿ, ಕಳಿಸ್ತೀನಿ ಬಿಡು. ನಿನ್ನ ಲವರಿಗೆ ತಿಂಡಿ ಕಳಿಸ್ಬೇಕಂತಪ್ಪ, ಹಾಕೊಡ್ತೀನಿ, ತಗೊಂಡು ಹೋಗು. ಬೆಳಗ್ಗೆ ತಿಂಡಿಗೆ ನನಗೆ ಟ್ಯಾಕ್ಸ್ ಆಗ್ತಲ್ಲ ಎವ್ರಿ ಡೇ. ಹೋಗ್ತಾ ಬಾಕ್ಸ್ ಎಲ್ಲ ಕೊಟ್ಬಿಡಾಯ್ತಾ? ಹಾಕೊಡ್ತೀನಿ ಕಣ. ಆದರೆ ನೀವಿಬ್ರು ಎಷ್ಟು ದಿನ ಅಂತ ಪಾರ್ಕಲ್ಲಿ ಹೋಟ್ಲಲ್ಲಿ ಕೂತ್ಕೊಂಡು ಲವ್ ಮಾಡ್ತಾ ಇರ್ತೀರಾ? ಮದುವೆ ಆಗ್ತಿರೋ ಅಥವಾ ಲವ್ ಇನ್ ರಿಲೇಶನ್ಶಿಪ್ಪಾ? ಅದು ಲವ್ ಇನ್ ರಿಲೇಶನ್ಶಿಪ್ ಅಲ್ಲ, ಲಿವ್ ಇನ್ ರಿಲೇಶನ್ಶಿಪ್ಪು. ನಮ್ದು ಆ ಥರ ಏನೂ ಇಲ್ಲ. ಲಕ್ಷಣವಾಗಿ ಮದುವೆ ಆಗ್ತೀನಿ. ನಿಮ್ಮಮ್ಮನೂ ನಿನ್ನೆ ನಿನ್ನ ಮದುವೆ ಬಗ್ಗೆ ಮಾತಾಡ್ತಾ ಇದ್ಲು. ಅಯ್ಯೋ, ನಾನ್ ರೆಡಿ, ನಮ್ಮ ಹುಡುಗಿನೂ ರೆಡಿ. ನಾಳೆ ಅಂದ್ರೆ ನಾಳೆನೆ. ನೀನು ನಿನ್ನ ಹುಡುಗಿ ರೆಡಿ ಆಗಿಬಿಟ್ರೆ ಸಾಕೇನೋ? ಮತ್ತೆ ಇನ್ನೇನ್ ಬೇಕು? ನಿವೇಶಾಗ ಅಪ್ಪ ಅಮ್ಮ ಇಬ್ರು ಇಲ್ವಲ್ಲ? ನಿನ್ನ ತಂಗಿ ಸಾಕ್ಷಿ ಮದುವೆ ಆದ್ಮೇಲೆನೆ ನೀನಾಗೋದು ಅಂತ ಹೇಳ್ತಾ ಇದ್ದೆ, ಮರ್ತು ಬಿಟ್ಟೇನೋ? ಓ, ಮರ್ತೇ ಬಿಟ್ಟಿದ್ನಲ್ಲ ಈ ವಿಷಯನ. ಇವತ್ತೇ ಸಾಕ್ಷಿನ ಮೀಟ್ ಮಾಡ್ಬಿಟ್ಟು ಬೇಗ ಮದುವೆ ಮಾಡ್ಕೊಳಮ್ಮ, ನೀನ್ ಮದುವೆ ಆದ್ರೆ ನನ್ನ ಲೈನ್ ಕ್ಲಿಯರ್ ಆಗೋದು ಅಂತ ಇವತ್ತೇ ಹೋಗಿ ಹೇಳ್ಬಿಡ್ತೀನಿ ಶೋಭಾ. ನೀನು ಸಾಕ್ಷಿ ಹೇಳ್ಬಿಟ್ರೆ ಅವ್ಳು ರೆಡಿ ಅಂತ ಒಪ್ಕೊಂಡ್ಬಿಡ್ತಾಳೇನೋ? ನಿನಗೆ ನಿಜವಾಗ್ಲೂ ಸಾಕ್ಷಿ ಮದುವೆ ಬಗ್ಗೆ ಕಾಳಜಿ ಇದ್ರೆ ಹೋಗಿ ಸೂರ್ಯವ್ರ ಹತ್ರ ಅವಳ ಮದುವೆ ಬಗ್ಗೆ ಮಾತಾಡೋ. ಶೋಭಾ, ನಿಂಗೆ ಎಷ್ಟು ಸಲ ಹೇಳಿಲ್ಲ ಆ ಮನುಷ್ಯನ ಹೆಸರು ನನ್ನ ಮುಂದೆ ಎತ್ಬೇಡ ಅಂತ. ಆದಿತ್ಯ ಒಂದಿನ ನನ್ನ ಕಂಪ್ನಿ ಇಂಟರ್ವ್ಯೂಗೆ ಬಂದಿದ್ದ. ಅವತ್ತೇ ಮೊದಲು ನಾನು ಅವನನ್ನು ನೋಡಿದ್ದೆ. ನನ್ನ ಕಂಪ್ನಿ ಅಂತ ಗೊತ್ತಾಗ್ತಿದ್ದಾಗೆ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟ. ಅದಾದ್ಮೇಲೆ ಮನೆಗೆ ಬಂದು ತುಂಬ ದೊಡ್ಡ ಗಲಾಟೆ ಮಾಡ್ದ. ನಿಮ್ಮ ಕಂಪ್ನಿ ಅಂತ ನನಗೆ ಗೊತ್ತಿದ್ದು ನಾನೇ ನಿಮ್ಮ ಕಂಪ್ನಿ ಕಳಿಸ್ದೆ ಅಂತೇಳಿ ನನ್ನ ಮೇಲೂ ಕೋಪ ಮಾಡ್ಕೊಂಡ. ನನ್ನ ಮೇಲೆ ಇನ್ನೂ ಅವನಿಗೆ ತುಂಬ ಕೋಪ ಅನ್ಸುತ್ತೆ ಅಲ್ವಾ? ತುಂಬ ಕೋಪ ಇದೆ. ಅಪ್ಪಿ ತಪ್ಪಿ ನಿಮ್ಮ ಹೆಸರನ್ನ ನಾನು ಮನೇಲಿ ತೆಗಿಯೋ ಹಾಗೆ ಇಲ್ಲ. ಮುಗದೇ ಹೋಯ್ತು. ಕೋಪ ಮಾಡಿಕೊಂಡು ಮನೆ ತುಂಬ ಮುಖ ಊದಿಸ್ಕೊಂಡು ಓಡಾಡ್ತಾ ಇರ್ತಾನೆ. ನಿಮ್ಮ ಫೋಟೋ ಕೂಡ ಇಟ್ಕೊಳ್ಳೋ ಹಾಗೆ ಇಲ್ಲ. ನಿಮ್ಮ ನೆನಪಾದಾಗಲೆಲ್ಲ ನಿಮ್ಮ ಫೋಟೋ ನೋಡಿಕೊಂಡು ಸಮಾಧಾನ ಮಾಡ್ಕೋತಾ ಇದ್ದೆ. ಆದರೆ ಅವನು ಅದನ್ನು ತೆಗೆದಿಟ್ಬಿಟ್ಟ. ನಮ್ಮನೆಯಲ್ಲೂ ಅಷ್ಟೇ, ಸೇಮ್ ಟು ಸೇಮ್. ಆರ್ಯನು ಹೀಗೆ ಮಾಡ್ದ. ನಿಮ್ಮ ಹತ್ರ ಫೋನಲ್ಲಿ ಮಾತಾಡಿದ್ಮೇಲೆ ಅವನಿಗೆ ಗೊತ್ತಾಗ್ದಿದ್ದ ಹಾಗೆ ನಿಮ್ಮ ಫೋಟೋನ ನನ್ನ ಬೀರುನಲ್ಲಿ ಇಟ್ಕೊಂಡೆ. ನಾನು ಅಷ್ಟೇ. ಇಂಥ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಬರಬಾರ್ದು. ಆದಿತ್ಯ ನನ್ನನ್ನು ಒಪ್ಕೊಳ್ಳೋ ಹಾಗೆ ಏನು ಮಾಡೋದು ಆರ್ತಿಯವ್ರೆ? ಆದಿತ್ಯನ ಹತ್ರ ನಾನು ಒಂದ್ಸಲ ಮಾತಾಡ್ಲಾ? ಬೇಡ ಸೂರ್ಯವ್ರೆ, ನೀವೇನಾದ್ರೂ ಅವನ ಹತ್ರ ಮಾತಾಡಿದ್ರೆ ಅವ್ನು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅಂತ ಹೇಳೋದು ಕಷ್ಟ. ಮತ್ತೆ ಇದನ್ನು ಹೇಗೆ ಸರಿ ಮಾಡೋದು ಆರ್ತಿಯವ್ರೆ? ಆದಿತ್ಯಂಗೆ ನಿಮ್ಮ ಮೇಲೆ, ಆರ್ಯನ್ ಮೇಲೆ ಎಷ್ಟೇ ಕೋಪ ಇದ್ರು ಅವನಿಗೆ ಸಾಕ್ಷಿ ಮೇಲೆ ತುಂಬ ಪ್ರೀತಿ ಇದೆ. ಅಟ್ಲೀಸ್ಟ್ ಅವಳ ಮಾತಿಗೆ ಬೆಲೆ ಕೊಟ್ಟೆ ಕೊಡ್ತಾನೆ. ಅವಳ ಮೂಲಕ ಹೇಳಿಸಿ ನಿಮ್ಮ ಹತ್ರ ಮಾತಾಡೋ ಹಾಗೆ ಮಾಡಬೇಕು. ಆದರೆ ಆದಿತ್ಯ ಈ ವಿಷಯದಲ್ಲಿ ಸಾಕ್ಷಿ ಮಾತು ಕೇಳೋದು ಕಷ್ಟ ಅನಿಸುತ್ತೆ. ಹೇಳಿ ರಂಜಿತ್. ಹಲೋ ಸಾಕ್ಷಿ ಅವರೇ, ನನ್ನ ಫೈಲ್ನ ಪೆಂಡಿಂಗಲ್ಲಿ ಇಟ್ಟಿದ್ದೀರಲ್ಲ, ಯಾವಾಗ ಕೊಡ್ತೀರಾ ಅಪ್ರೂವಲ್ಲು? ಯಾವ ಫೈಲು? ನನ್ನ ಹಾರ್ಟ್ ಫೈಲು.
ಹಾರ್ಟ್ ಫೇಲ್ ಕೇಳಿದ್ದೀನಿ. ಇದ್ಯಾವ್ದಿದು ಹಾರ್ಟ್ ಫೇಲು? ಕರೆಕ್ಟ್. ನೀವು ನನ್ನ ಲವ್ಗೆ ಅಪ್ರೂವಲ್ ಕೊಡದೆ ಹೋದ್ರೆ ಕೊನೆಗೆ ಹಾರ್ಟ್ ಫೇಲೇ ಆಗೋದು. ಅಯ್ಯಯ್ಯೋ, ತಮಾಷೆಗೂ ಹಾಗನ್ಬೇಡಿ. ನಿಮ್ಮ ಹಾರ್ಟು ನನ್ನ ಹಾರ್ಟು ತುಂಬ ವರ್ಷ ಜೊತೆಗಿರ್ಬೇಕು. ನೀವು ನನ್ನ ಲವ್ಗೆ ಓಕೆ ಅಂದೆ, ಅದು ಹೇಗ್ರಿ ವರ್ಷಾನ್ಗಟ್ಲೆ ಜೊತೆ ಇರೋಕ್ಕಾಗತ್ತೆ? ನಾನು ನಿಮ್ಮ ಲವ್ಗೆ ಅಪ್ರೂವಲ್ ಕೊಟ್ಟಿದ್ದೀನಿ. ನಮ್ಮಮ್ಮ ಅಪ್ರೂವ್ ಮಾಡಬೇಕು ಅಷ್ಟೇ. ನೀವೇ ಅಪ್ರೂವಲ್ ಮಾಡಿದ್ಮೇಲೆ ಇನ್ನೇನಿದೆ? ನಿಮ್ಮ ತಾಯಿಗೆ ವಿಷಯ ಹೇಳ್ಬಿಡಿ. ಅದು ನೀವು ಅಂದ್ಕೊಂಡಷ್ಟು ಸುಲಭ ಅಲ್ಲ ರಂಜಿತ್. ನನಗೆ ನಮ್ಮಮ್ಮನ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ. ಅದಕ್ಕೆ ನನ್ನ ಲವ್ ವಿಷಯ ಹೇಳಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸಾಕ್ಷಿ ಅವರೇ, ಒಂದು ಕೆಲಸ ಮಾಡ್ಲಾ? ನಿಮ್ಮ ತಾಯಿ ಹತ್ರ ನಮ್ಮ ಲವ್ ವಿಷಯ ನಾನೇ ಮಾತಾಡ್ಬಿಡ್ಲಾ? ಅಯ್ಯಯ್ಯೋ, ನಾನು ಲವ್ ಮಾಡ್ತಾ ಇರೋ ವಿಷಯ ಅಮ್ಮಂಗೆ ಅಪ್ಪಿ ತಪ್ಪಿನೂ ಗೊತ್ತಾಗಬಾರ್ದು. ಚೆನ್ನಾಗಿದೆ ಇದು. ಅಲ್ಲ ರೀ, ನಿಮ್ಮ ತಾಯಿಗೆ ನಮ್ಮ ಲವ್ ವಿಷಯ ಗೊತ್ತಾಗದೆ ಹೋದ್ರೆ ಅವ್ರು ಹೇಗೆ ನಮ್ಮ ಮದುವೆಗೆ ಒಪ್ಕೋತಾರೆ? ತುಂಬಾ ಈಸಿ. ನಿಮ್ಮಮ್ಮಂಗೆ ನಮ್ಮಮ್ಮನ ಹತ್ರ ಮದ್ವೆ ವಿಷಯ ಮಾತಾಡಕ್ ಕಳ್ಸಿ, ಆಗ ನಮ್ಮಮ್ಮ ಒಪ್ಕೊಳ್ತಾರೆ. ಆಗ ನಮ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗುತ್ತೆ. ನಿಮ್ಮ ಐಡಿಯಾ ಏನೋ ಚೆನ್ನಾಗಿದೆ ಸಾಕ್ಷಿ ಅವರೇ, ಆದರೆ ಒಂದೇ ಒಂದು ತೊಂದರೆ ಇದೆ. ಏನ್ ಪ್ರಾಬ್ಲಮ್ಮು? ಅದೇ ನಿಮಗೆ ಮುಂಚೆ ಒಂದ್ಸಲ ಹೇಳಿದ್ನಲ್ಲ, ನನ್ನ ಪೇರೆಂಟ್ಸು ಇಲ್ಲಿಲ್ಲ, ಅಬ್ರಾಡ್ನಲ್ಲಿದ್ದಾರೆ ಅಂತ. ಯಾವಾಗ ಬರ್ತಾರೆ? ಅದು ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಮೇ ಬಿ ನಮ್ಮ ಎಂಗೇಜ್ಮೆಂಟಿಗೆ ಬರ್ಬೋದು, ಅಥವಾ ಡೈರೆಕ್ಟಾಗಿ ಮದುವೆಗೆ ಬಂದರೂ ಬರ್ಬೋದು. ಏನ್ ರಂಜಿತ್, ನಿಮ್ ಪೇರೆಂಟ್ಸ್ಗೆ ನಮ್ಮ ಬಗ್ಗೆ ಸ್ವಲ್ಪನೂ ಕನ್ಸರ್ನ್ ಇಲ್ಲ ಅಲ್ಲ? ಇರೋದು ನೀವೊಬ್ಬ ಮಗ, ನಿಮಗ್ ಹುಡುಗಿ ಹುಡ್ಕೋದಕ್ಕೆ ಇಂಟ್ರೆಸ್ಟೇ ತೋರಿಸ್ತಿಲ್ಲ ಅವರು. ಅದೇನು ಗೊತ್ತಾ, ನಮ್ಮ ಡ್ಯಾಡಿ ಅಲ್ಲಿ ಬಿಸ್ನೆಸ್ಸು ಕೆಲಸ ಅಂತ ತುಂಬ ಬ್ಯುಸಿ ಇರ್ತಾರೆ, ಅದಕ್ಕೆ ಬರೋಕ್ಕಾಗಲ್ಲ ಅವರು. ಐ ಡೋಂಟ್ ನೋ ರಂಜಿತ್, ಎವ್ರಿ ಟೈಮ್ ನಾನು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ನಿಮ್ಮ ತಂದೆ ತಾಯಿ ವಿಷಯ ಬಂದಾಗೆಲ್ಲ ನೀವು ಓಪನ್ ಅಪ್ ಆಗ್ತಾ ಇಲ್ಲ. ಐ ಥಿಂಕ್ ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ಹೇ ಚೇಚೆ, ನಾನು ಯಾಕೆ ನಿಮ್ಮ ಹತ್ರ ಈ ವಿಷಯ ಮುಚ್ಚಿಡ್ಲಿ ಸಾಕ್ಷಿ ಅವರೇ? ಬೇಕಿದ್ರೆ ಬನ್ನಿ, ಇವತ್ತೇ ನಿಮ್ಮ ಜೊತೆ ನಮ್ಮ ಪೇರೆಂಟ್ಸ್ ಹತ್ರ ವಿಡಿಯೋ ಕಾಲಲ್ಲಿ ಮಾತಾಡ್ತೀನಿ ನಾನು. ಇಟ್ಸ್ ಓಕೆ. ಆದರೆ ಒಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ನಿಮ್ಮ ತಂದೆ ತಾಯಿ ಮೂಲಕ ನಮ್ಮ ಅಮ್ಮನ ಹತ್ರ ಮಾತಾಡಿಸ್ತಿರೋ ಅಥವಾ ನೀವೇ ಡೈರೆಕ್ಟಾಗಿ ಬಂದು ಅಮ್ಮನ ಹತ್ರ ಮಾತಾಡ್ತಿರೋ ನಂಗೆ ಗೊತ್ತಿಲ್ಲ. ಆದರೆ ನಾನಂತೂ ನನ್ನ ಲವ್ ವಿಷಯ ಮಾತಾಡೋದು ತುಂಬ ಕಷ್ಟ. ಓಕೆ, ಡೋಂಟ್ ವರಿ ಸಾಕ್ಷಿ ಅವರೇ, ನಿಮ್ಮ ತಾಯಿ ಹತ್ರ ನಮ್ಮ ಲವ್ ವಿಷಯ ಮಾತಾಡೋದಕ್ಕೆ ನಾನೇನಾದರೂ ಪ್ಲ್ಯಾನ್ ಮಾಡ್ತೀನಿ. ಬಟ್ ಬಿ ಕೇರ್ಫುಲ್ ಹಾ. ನಾನು ನಿಮ್ಮನ್ನು ಲವ್ ಮಾಡ್ತಿದ್ದೀನಿ ಅಂತ ಅಪ್ಪಿ ತಪ್ಪಿನೂ ಅಮ್ಮಂಗೆ ಗೊತ್ತಾಗಬಾರ್ದು. ನೀವೇ ನನಗೆ ಕೇಳ್ದ ಹಾಗಿರ್ಬೇಕು. ಓಕೆ ಓಕೆ, ನಿಮ್ಮ ಹೆಸರು ಹೇಳಲ್ಲ, ನಾನೇ ನಿಮ್ಮ ಮಗಳನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ, ಓಕೆನಾ? ಬಟ್ ಸಾಕ್ಷಿ, ಒಂದು ವಿಷಯ. ಏನು? ನೋಡಿ, ನಮ್ಮ ತಾಯಿ ಯಾವುದೋ ಹುಡುಗನ ಹುಡುಕಿದ್ರು, ಅವ್ರಿಗೆ ಇಲ್ಲ ಅಂತ ಹೇಳಕ್ಕಾಗದೆ ತಾಳಿ ಕಟ್ಸ್ಕೊಂಡ್ಬಿಟ್ಟೆ ಅಂತ ಮಾತ್ರ ಹೇಳ್ಬಿಡ್ಬೇಡ್ರಿ ನೀವು. ಅಕಸ್ಮಾತ್ ನಿಮ್ಮ ತಾಯಿ ಏನಾದರೂ ಅವರಾಗಿದ್ದವರೇ ಮದುವೆ ವಿಷಯ ತೆಗೆದ್ರೆ ಏನಾದರೂ ಹೇಳಿ ಸ್ಟೇ ತಗೊಂಡಿರಿ. ಅಷ್ಟರಲ್ಲಿ ನಮ್ಮ ವಿಷಯ ಮಾತಾಡ್ತೀನಿ ನಾನು, ಓಕೆ? ಹಾಂ, ಓಕೆ ಓಕೆ. ಆದರೆ ಇನ್ನು 1 ತಿಂಗಳಲ್ಲಿ ನಮ್ಮ ಅಮ್ಮನ ಹತ್ರ ನಮ್ಮ ವಿಷಯ ಹೇಳಿ ಕನ್ವಿನ್ಸ್ ಮಾಡಲಿಲ್ಲ ಅಂದರೆ ನಮ್ಮಮ್ಮ ಯಾರನ್ನು ತೋರಿಸ್ತಾರೋ ಅವ್ರನ್ನೇ ಮದುವೆ ಆಗ್ಬಿಡ್ತೀನಿ. ಏ ಸಾಕ್ಷಿ, ಹಲೋ. ಇದಕ್ಕೊಂದೇ ಒಂದು ಸೊಲ್ಯೂಷನ್ ಅಂತ ಹೇಳಿದ್ರೆ ಸಾಕ್ಷಿ ಮದುವೆ. ಸಾಕ್ಷಿ ಮದುವೆ ಆದಷ್ಟು ಬೇಗ ಫಿಕ್ಸ್ ಆದರೆ ಆದಿತ್ಯ ಆರ್ಯಲ್ಲಿ ಇರಲೇಬೇಕಾಗುತ್ತೆ. ನಿಜ. ಮನೆಯಲ್ಲಿ ಸಾಕ್ಷಿ ಹತ್ರ ನಾವು ಅವಳ ಮದುವೆ ವಿಷಯ ಮಾತಾಡಿದಾಗ ಆರತಿ ಅಮ್ಮ ನನ್ನ ಹುಡುಗನ ತೋರಿಸ್ತಾರೆ ಅಂತ ಹೇಳಿದ್ಲು. ಅವಳ ಮದುವೆ ಜವಾಬ್ದಾರಿ ಈಗ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಅಂದರೆ ನಾವೆಲ್ಲರೂ ಒಂದಾಗೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಆದಷ್ಟು ಬೇಗ ನೀವು ಸಾಕ್ಷಿಗೊಂದು ಹುಡುಗನ ತೋರಿಸಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಡೋಂಟ್ ವರಿ ಸೂರ್ಯಾರೆ, ನಾನು ಆಗಲೇ ಸಾಕ್ಷಿಗೊಬ್ಬ ಒಳ್ಳೆ ಹುಡುಗನ ಹುಡುಕಿದ್ದೀನಿ. ಹೌದಾ? ವೆರಿ ಗುಡ್. ಯಾವ ಹುಡುಗ ಏನು ಮಾಡ್ಕೊಂಡಿದ್ದಾನೆ?
ಬೇಗ ಅವನ ಹತ್ರ ಮಾತಾಡಿ ಒಪ್ಸಿ. ಅಯ್ಯೋ, ನಾನು ಅವ್ರನ್ನ ನೋಡಿದ್ದೀನಿ ಅಷ್ಟೇ. ಸಾಕ್ಷಿ ಬಗ್ಗೆ ಇನ್ನೂ ಅವ್ರ ಹತ್ರ ಮಾತಾಡಿಲ್ಲ. ಹೌದಾ? ಅವ್ರನ್ನ ನೀವು ಒಪ್ಕೊಳ್ಬೇಕು, ಮುಖ್ಯವಾಗಿ ಸಾಕ್ಷಿ ಒಪ್ಕೊಳ್ಬೇಕು. ಅವಳೇನಾದ್ರೂ ಅವ್ರನ್ನ ನೋಡಿ ಓಕೆ ಅಂತ ಹೇಳಿದ್ರೆ ನಾ ಹುಡುಗನ ಹತ್ರ ಮಾತಾಡ್ತೀನಿ. ಸರಿ, ಈ ವಿಷಯದಲ್ಲಿ ಅಥವಾ ಇನ್ಯಾವುದೋ ವಿಚಾರದಲ್ಲಿ ನನ್ನ ಹೆಲ್ಪ್ ಬೇಕು ಅಂದರೆ ಒಂದು ಫೋನ್ ಮಾಡಿ. ಐ ಆಮ್ ಆಲ್ವೇಸ್ ವಿತ್ ಯು. ಥ್ಯಾಂಕ್ಸ್ ಸೂರ್ಯ ಅವರೇ, ನಿಮ್ಮ ಈ ಮಾತೆ ನನಗೆ ಧೈರ್ಯ ಕೊಡುತ್ತೆ. ನಾವು ಬಂದು ತುಂಬ ಹೊತ್ತಾಯಿತು, ಹೊರಡೋಣ. ಸರಿ ಬನ್ನಿ, ಮನೆ ತನಕ ನಾನು ಡ್ರಾಪ್ ಮಾಡ್ತೀನಿ. ಬೇಡ, ನಾನು ಆಟೋದಲ್ಲಿ ಹೋಗ್ತೀನಿ. ನೋನೋ, ನನ್ನ ಜೊತೆ ಬಂದು ಆಟೋದಲ್ಲಿ ವಾಪಸ್ ಹೋಗೋದಾ? ಇಂಪಾಸಿಬಲ್. ನಾನೇ ಡ್ರಾಪ್ ಮಾಡಿ, ಪ್ಲೀಸ್ ಬನ್ನಿ. ಕನಸಿನ ಬಾಗಿಲು ತೆರೆದಿಡು.